ಒಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಡರ್ಮಾನ ಶಿಲೀಂಧ್ರ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನ ಬಟ್ ಇದಕ್ಕೆ ನಾನು ನೀರು ಸ್ಪ್ರೇ ಮಾಡ್ತೀನಿ, ಬಟ್ ಆದರೂ ಇದು ಹೋಗಲ್ಲ. ಹಾಯ್ ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ನಿರಹನಿ ಬಿಂದು ವ್ಲಾಗ್ಸ್. ನಾನಿಲ್ಲಿ ನಿರಂಜನ್ ಅವ್ರಿಗೆ ಒಂದು ಪೀಠಿಕೆ ಆಗ್ತಾ ಇದ್ದೀನಿ. ಯಾಕೆ ಏನು ಅಂತ ನೋಡ್ಕೊಂಡು ಊಟ ಚೆನ್ನಾಗಿತ್ತಾನೆ, ಸಾರು ಮುದ್ದೆ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾನೆ. ಹೌದು, ಒಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಏನು ಆಕ್ಚುಲಿ ನಮ್ದು ಪೀಸ್ಲಿಂದ ಎಲ್ಲ ಇದೆಯಲ್ಲ, ಅದು ಸ್ವಲ್ಪ ಡೆಲ್ ಆಗ್ಬಿಟ್ಟಿದೆ. ಆಮೇಲೆ ಎಲೆಯಲ್ಲಿ ಬ್ರೌನ್ ಸ್ಪಾಟ್ಸ್ ಬಂದಿದೆ, ಯಾಕೆ ಅಂತ ಗೊತ್ತಿಲ್ಲ. ಅದನ್ನ ಸ್ವಲ್ಪ ಸರಿ ಮಾಡ್ಕೊಡಕ್ಕಾಗತ್ತಾ? ನಾಳೆ ಸಂಡೇ ಅಲ್ವಾ, ಹೇಗಿದ್ರು ಮಾಡ್ಕೊಡಿ. ನಾಳೆ ಸಂಡೇ ಅಲ್ವಾ? ಆ್ಯಕ್ಚುಲಿ ನಾನು ಪಾಟಿಂಗ್ ವರ್ಕ್ ಮಾಡಬೇಕಾಗಿತ್ತು. ಯೂಶಲಿ ಪೀಸ್ ಲಿಲಿ ಬಗ್ಗೆ ನಿಮಗೆ ಗೊತ್ತಾ? ಇದು ಒಂದು ಇಂಡೋರ್ ಪ್ಲಾಂಟು. ಆ್ಯಕ್ಚುಲಿ ಮನೆಯಲ್ಲಿ ಏರ್ ಪ್ಯೂರಿಫೈಯರ್ ಪ್ಲಾಂಟ್ ಅಂತಲೇ ನಾವು ಕರಿತೀವಿ. ಅಂದರೆ ನಮ್ಮ ಮನೆಯಲ್ಲಿ ನಮಗೆ ಬಳಸ್ತಿರೋಂಥ ಕೆಲವು ಮೆಟೀರಿಯಲ್ಸಿಂದ ಟಾಕ್ಸಿಕ್ ಲಿಬ್ರೇಟ್ ಆಗ್ತಾ ಇರುತ್ತೆ ಒಂದು ಟೈಮಲ್ಲಿ. ಅದನ್ನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಅದನ್ನ ಏರ್ ಪ್ಯೂರಿಫೈ ಮಾಡುವಂಥ ಒಂದು ಇದಿದೆ. ಸೊ ಏರ್ ಪ್ಯೂರಿಫೈಯರ್ ಪ್ಲಾಂಟ್ ಅಂತಾನೆ ಕರೀತಾರೆ. ಓಕೆ, ಸೊ ಬೇಸಿಕಲಿ ನೀನು ಹೇಳ್ದಂಗೆ ಈಗ ಪೀಸ್ ಲಿಲಿಲಿ ಈಗ ಅಬ್ಸರ್ವ್ ಮಾಡ್ತಾ ಇದೆ, ಸ್ಪಾಟ್ಸ್ ಬರ್ತಾ ಇದೆ, ಸ್ಕಾಚಿಂಗ್ ಬರ್ತಾ ಇದೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಏನಾಗುತ್ತೆ ಅಂತ ಹೇಳಿದ್ರೆ ಪೀಸ್ ಲಿಲಿಲಿ ಸಾಮಾನ್ಯವಾಗಿ ಫಂಗಲ್ ಡಿಸೀಸು, ಬ್ಯಾಕ್ಟೀರಿಯಲ್ ಡಿಸೀಸಸ್ ಎಲ್ಲ ಬರುತ್ತೆ. ಅದಲ್ಲದೆ ತುಂಬ ಇಂಪಾರ್ಟೆಂಟ್ ಆಗಿ ನಾವು ಬಳಸುವಂಥ ನೀರು, ಯೂಶಲಿ ನಾವು CMC ನೀರು ಬಳಸಿದಾಗ ಅದರಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಕ್ಲೋರಿನು ಮತ್ತು ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಇದ್ದಾಗ ಕೆಲವೊಮ್ಮೆ ಪೀಸ್ ಲಿಲಿಯಲ್ಲಿ ಸ್ಕಾಚಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಎಲೆಗಳು ತುದಿ ಭಾಗದಲ್ಲಿ ಒಣಗುತ್ತೆ, ಅದೆಲ್ಲ ಆಗುತ್ತೆ. ಸೊ ಇವನ್ನೆಲ್ಲ ಗಮನದಲ್ಲಿಟ್ಟು ನಾಳೆ ಹೋಗಿರೋ ಎಲೆಗಳನ್ನೆಲ್ಲ ತೆಗೆದು ಮತ್ತೆ ಹೊಸದಾಗಿ ರೀಪಾಟಿಂಗ್ ಮಾಡಿ ಅದಕ್ಕೆ ಬೇಕಾಗಿರುವಂಥ, ನಾವು ಮನೆಯಲ್ಲಿ ಇರೋದ್ರಿಂದ ನಾವು ಸೊ ನಮ್ಮ ಇಂಡೋರ್ ಗಾರ್ಡನಿಂಗ್ ನಾವು ಏನು ಪ್ಲಾಂಟಿಂಗ್ ಮಾಡ್ತಾ ಇದ್ದೀವಲ್ಲ, ಸೊ ನಾವು ಆದಷ್ಟು ರಾಸಾಯನಿಕ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳು ಬಳಸ್ದಲೇ ಜೈವಿಕ ಶಿಲೀಂಧ್ರನಾಶಕಗಳು ಅಂದರೆ ಬಯೋಫಂಜಿಸೈಡ್, ಆಮೇಲೆ ಬಯೋಪೆಸ್ಟಿಸೈಡ್ಸ್, ಜೈವಿಕ ಕೀಟನಾಶಕ, ಅದನ್ನು ನಾವು ಬಳಸಬೇಕು. ಸೊ ನಾನು ಮಲ್ಟಿಪ್ಲೆಕ್ಸ್ ಕಂಪ್ನಿ ಕೆಲಸ ಮಾಡ್ತಿರೋದ್ರಿಂದ ನಾವು ನಮ್ಮದೇ ಆದ ಉತ್ಪನ್ನಗಳನ್ನು ನಾವು ಯೂಸ್ ಮಾಡಿದ್ರೆ ನಮಗೆ ಹೆಚ್ಚು ಮನೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಗಿಡಗಳ ಆರೋಗ್ಯನೂ ಚೆನ್ನಾಗಿರುತ್ತೆ. ಸರಿನಾ? ಓಕೆ, ನಾಳೆ ಮಾಡೋಣ. ಎಷ್ಟೊತ್ತಿಗೆ ಮಾಡೋಣ? ನಾಳೆ ಒಂದು 11 ಗಂಟೆ ತಿಳಿ ಎಲ್ಲ ತಿನ್ಕೊಂಡು ಆದ್ಮೇಲೆ ಮಾಡೋಣ. ಆಕ್ಚುಲಿ ಫ್ರೀ ಇರ್ತಾರೆ, ಹೇಗಿದ್ರು ಹೆಲ್ಪ್ ಮಾಡ್ತಾನೆ ನಮಗೆ. ಓಕೆನಾ? ಹೌದು, ನಾನು ಹೇಳ್ದ ಹಾಗೆ ನನ್ನ ಹತ್ರ ಇರೋವಂಥ ಸ್ವಲ್ಪ ಗಿಡ, ನನ್ನ ಹತ್ರ ತುಂಬ ಗಿಡಗಳಿಲ್ಲ, ಸ್ವಲ್ಪ ಗಿಡಗಳಿದೆ. ಪೀಸ್ ಲಿಲಿ ಆಗಿರ್ಬೋದು, ಜೇಡ್ ಪ್ಲ್ಯಾಂಟ್ ಆಗಿರಬಹುದು, ಸ್ಪೈಡರ್ ಪ್ಲ್ಯಾಂಟ್, ಈ ಥರದ್ದು ಸ್ವಲ್ಪ ಪ್ಲ್ಯಾಂಟ್ಸ್ಗಳಿದೆ. ಅದ್ರ ಜೊತೆಗೆ ನಾರ್ಮಲ್ ಮನಿ ಪ್ಲ್ಯಾಂಟ್, ಈ ಥರದ್ದೆಲ್ಲ ಪ್ಲ್ಯಾಂಟ್ಸ್ ಇರೋ ಕಾರಣ ಅವೆಲ್ಲ ಸ್ವಲ್ಪ ಡಲ್ ಆಗಿತ್ತು. ಸೊ ದಟ್ ಅದನ್ನು ನಿರಂಜನ್ ಅವ್ರ ಹತ್ರ ಹೇಳಿದಾಗ ಅದಕ್ಕೆ ಇಟ್ಸ್ ಓಕೆ, ಫರ್ಟಿಲೈಸರ್ಸ್ ಹಾಕಿದರೆ ಎಲ್ಲ ಸರಿ ಆಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇಲ್ಲಿಬ್ಬರು ಸೇರಿಕೊಂಡು ಅದನ್ನು ಹಾಕ್ತಾ ಇದ್ದೀವಿ. ಇವಾಗ ಈ ಗಿಡಕ್ಕೆ ಏನೇನು ಹಾಕ್ತಾ ಇದ್ದೀರಾ ನೀವು? ಇದು ತ್ರಿಶೂಲ್ ಅಂತ ಮಲ್ಟಿಪ್ಲೆಕ್ಸ್ದು. ಇದು ಗ್ರ್ಯಾನ್ಯುಲರ್ ಫಾರ್ಮ್ ಅಂತ, ಗ್ರ್ಯಾನ್ಯುಲರ್ ಅಂತ ಹೇಳಿದ್ರೆ ಹರಳು ಅಂತ ಹೇಳ್ತೀವಿ. ಇದರೊಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ ವ್ಯಾಮ್ ಅಂತ ಹೇಳ್ತೀವಿ. ವ್ಯಾಮ್ ಅನ್ನೋದು ಒಂದು ಶಿಲೀಂಧ್ರ. ಈ ಶಿಲೀಂಧ್ರ ಅಂದರೆ ಬಹುಪಯೋಗ ಶಿಲೀಂಧ್ರ ಇದು. ಇದ್ರ ಕೆಲಸ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ಹರಳು ನಾವು ಈ ಕಡೆ ಹಾಕಿದಾಗ ಇದು ನಿಧಾನವಾಗಿ ಈ ಹರಳುಗಳು ಕರಗಿ ಇದರೊಳಗಡೆ ಅಂತ ಶಿಲೀಂಧ್ರ ಜೀವಗೊಂಡು ಇದೇನು ಮಾಡುತ್ತೆ, ಬೇರಿನ ಆಶ್ರಯ ಪಡೆದು ಬೇರೊಳಗಡೆ ಹೋಗಿ ಬೇರಿಗೆ ಬೇಕಾದ ಪೋಷಕಾಂಶ, ಅದು ಮಣ್ಣಲ್ಲಿ ಇರುತ್ತಲ್ಲ, ಆ ಪೋಷಕಾಂಶಗಳನ್ನು ಬೇರಿಗೆ ಒದಗಿಸ್ಕೊಡುತ್ತೆ. ಸೊ ಇದು ಹಾಕೋದ್ರಿಂದ ಬೇರು ಸಮೃದ್ಧವಾಗಿರುತ್ತೆ. ಸರಿ, ಅದ್ರ ಮುಂಚೆ ಬೇರುಗಳು ಸಮೃದ್ಧವಾಗಿ ಬೆಳೆದು ಬೇರುಗಳು ಸಮೃದ್ಧವಾಗಿ ಬೆಳೀತು ಅಂತ ಹೇಳಿದ್ರೆ ಗಿಡಗಳ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ. ಇದು ಮಲ್ಟಿಪ್ಲೆಕ್ಸ್ ನಿಸರ್ಗ ಅಂತ ಹೇಳಿ. ಈ ನಿಸರ್ಗದಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಬಹು ಉಪಯೋಗ ಶಿಲೀಂಧ್ರ. ಇದು ಏನಪ್ಪ ಅಂದ್ರೆ ಟ್ರೈಕೋಡರ್ಮಾ ಅಂತ ಹೇಳ್ತೀವಿ. ಈ ಟ್ರೈಕೋಡರ್ಮಾನ ಶಿಲೀಂಧ್ರ ಏನಾಗುತ್ತೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಹರಡುವಂತ ಮಣ್ಣಿನಲ್ಲಿ ಇರುವಂತ ರೋಗಕಾರಕ ಶಿಲೀಂಧ್ರಗಳಿರ್ತವೆ. ಅವು ಗಿಡಗಳಿಗೆಲ್ಲ ರೋಗಗಳನ್ನ ಹರಡ್ತವೆ. ಆಯ್ತಾ? ಸೊ ಈ ತರ ನೋಡಿ, ಎಲೆಗಳಲ್ಲೆಲ್ಲ ಇದೆಲ್ಲ ಇದಾಗುತ್ತಲ್ಲ, ಈ ತರ ಎಲ್ಲ ರೋಗ ಇರುತ್ತೆ. ಸರಿನಾ? ಇದು ಬಿಸಿಲು ಬಿದ್ದರೆ ಈ ತರ ಆಗೋದಲ್ವಾ ಅಲ್ವಾ? ಇರುತ್ತೆ ಶಿಲೀಂಧ್ರಗಳು, ಇವೆಲ್ಲ ಶಿಲೀಂಧ್ರ ನೋಡಿ, ಇದೆಲ್ಲ ಶಿಲೀಂಧ್ರ. ಸೊ ಇವಾಗ ಈ ನಿಸರ್ಗ ಹಾಕೋದ್ರಿಂದ ಅದು ರೆಡ್ಯೂಸ್ ಆಗುತ್ತಾ? ಈ ನಿಸರ್ಗ ಈ ಹರಳ ಇದು ಪೌಡ್ರ್ ಹಾಕೋದ್ರಿಂದ ಇದು ಏನು ಹಾಕ್ಬೇಕು ಅಂದರೆ ಮಣ್ಣಲ್ಲಿ ಮಿಕ್ಸ್ ಮಾಡಿ ಹಾಕಬೇಕು.
ಬೇರೆ ಪಾಟ್ಗಳಿಗೂ ಇದೆ, ಸ್ವಲ್ಪ ಆ ಪಾಟಿಗೂ ಹಾಕ್ಬಿಡಿ ಆಗಿದ್ರೆ. ಆಯ್ತಾ? ನಾನು ಹಾಕೋದು ಸರಿ ಜಾಗ ಇಲ್ಲ ಇದರಲ್ಲಿ, ಅದು ಹರಡ್ಕೊಂಡಿದೆಯಲ್ಲ. ಬಟ್ ಎಲ್ಲ ಇದು ಸಣ್ಣ ಸಣ್ಣ ಅವೆಲ್ಲ ಕಂಬ ಆ ತುಳಸಿ ಗಿಡಕ್ಕೂ ಹಾಕ್ಬೋದಾ? ಎಲ್ಲದಕ್ಕೂ ಹಾಕ್ತೀವಿ. ಎಲ್ಲ ಗಿಡಗಳಿಗೂ ಸೇಮ್ ಮೆಡಿಸನ್ನ? ಎಲ್ಲ ಗಿಡಗಳಿಗೂ ರಕ್ಷಣೆ ಬೇಕಲ್ವಾ? ಅಲ್ಲಿ ಇನ್ನೊಂದಿದೆಯಲ್ಲ, ಅದು ಸ್ಪೈಡರ್ ಪ್ಲಾಂಟ್, ಅದಕ್ಕೆಲ್ಲ ಕಂಬ ಅದಕ್ಕೂ ಹಾಕ್ಬೋದಲ್ವಾ? ಎಲ್ಲದಕ್ಕೂ ಹಾಕ್ತೀವಿ. ಬಟ್ ಅದಕ್ಕೇನು ಚೆನ್ನಾಗಿ ಬರುತ್ತೆ. ಅಲ್ಲ ಬಟ್ ಅದ್ರಲ್ಲೇನು ಆಗಿಲ್ಲ, ತುಂಬ ಚೆನ್ನಾಗಿದೆ ಅಲ್ಲ ಪಾಟ್. ಚೆನ್ನಾಗಿದೆ, ಮಣ್ಣು ಚೆನ್ನಾಗಿರುತ್ತೆ, ಒಳ್ಳೆದಲ್ಲ. ಸೊ ಇದು ಯಾವ ಪ್ಲಾಂಟು? ಸ್ಪೈಡರ್ ಪ್ಲಾಂಟ್ ತಾನೆ? ಜೇಡ್ ಪ್ಲಾಂಟ್ ಅಂತ. ಜೇಡ್ ಪ್ಲಾಂಟಾ? ಸಾರಿ, ಜೆಡ್ ಅಂತ ಹೇಳ್ತಾರೆ. ಬಟ್ ಇದರ ಪ್ಯಾಚಸ್ ಆಗಿದೆಯಲ್ಲ ಅದಕ್ಕೆ? ಇಲ್ಲ, ಧೂಳಿಗಂಧ. ಬಟ್ ಇದಕ್ಕೆ ನಾನು ನೀರು ಸ್ಪ್ರೇ ಮಾಡ್ತೀನಿ, ಬಟ್ ಆದರೂ ಇದು ಹೋಗಲ್ಲ. ಅದೇ ಆ ಸ್ಪ್ರೇ ಮಾಡಿರೋದು ಎಲೆಗಳು ಏನಾಗಿರುತ್ತೆ ಅಂದರೆ ಹೀರ್ಕೊಳೋದಿಲ್ಲ ಬೇಗ ನೀರು. ಹೌದು. ನನಗೊಂದು ಡೌಟ್ ಇದೆ, ಇಂಡೋರ್ ಪ್ಲಾಂಟ್ಸ್ಗೆ ಎಷ್ಟು ದಿನಕ್ಕೊಂದ್ಸರಿ ವಾಟರಿಂಗ್ ಮಾಡಬೇಕು? ಸಾಮಾನ್ಯವಾಗಿ ಇಂಡೋರ್ ಪ್ಲಾಂಟ್ಸಿಗೆಲ್ಲ ನೀರು ನೋಡ್ಕೊಂಡು ಹಾಕ್ಬೇಕು, ಯಾವುದೇ ಆಗಲಿ. ಅದೇ ನಾನೇನು ಮಾಡ್ತೀನಿ ಗೊತ್ತಾ, ಈಗ ಮಣ್ಣು ಚೆಕ್ ಮಾಡ್ತೀನಿ, ವೆದರ್ ಇಟ್ಸ್ ವೆಟ್ ಹಾಕಲ್ಲ, ಸ್ವಲ್ಪ ಡ್ರೈ ಇದೆ ಅಂದರೆ ಹಾಕ್ತೀನಿ. ಹಾಕಬೇಕು. ಹಾರ್ಡ್ಲಿ ವೀಕ್ಲಿ ಒನ್ಸ್ ಅಷ್ಟೇ. ಮಣ್ಣು ಎಷ್ಟು ಹುಡಿಯಾಗಿರುತ್ತೋ ಅಷ್ಟು ಹುಡಿಬೇಕು. ಹೌದಾ? ಮಣ್ಣು ಹುಡಿಯಾಗಿರಬೇಕು. ಅಲ್ಲ, ಇವಾಗ ನೀವು ಬಿಫೋರ್ ಇದು ಅಂದರೆ ಮೀನ್ಸ್ ಈ ಥರ ತೆಗಿಯೋಕ್ಕೂ ಮುಂಚೆ ಹಾರ್ಡ್ ಅಂದರೆ ಮೀನ್ಸ್ ಫುಲ್ ಫ್ಲ್ಯಾಟ್ ಆಗಿತ್ತಲ್ವಾ? ಸೊ ಆ ಥರ ಇದ್ರೆ ಪ್ರಾಬ್ಲಮ್ ಅಲ್ವಾ? ಹೌದು. ಅಂದರೆ ಮಣ್ಣು ಏನಾಗುತ್ತೆ ಅಂದರೆ ಈ ಥರ ಇರಬೇಕು ಅಂತ. ಪಾಟಲ್ಲಿರುವಂಥ ಮಣ್ಣುಗಳು ಸಾಮಾನ್ಯವಾಗಿ ಗಟ್ಟಿ ಆಗುತ್ತೆ. ಹೌದು, ಯಾಕಂದರೆ ಪೋಷಕಾಂಶಗಳು ನಿಲ್ಲಲ್ಲ. ಇಲ್ಲಿ ನೀರು ಹಾಕ್ತೀವಾ, ಓಲಿಂದ ಹೋಗ್ಬಿಡುತ್ತೆ. ನೀರು ಹಾಕಿದಾಗ ಏನಾಗುತ್ತೆ, ಇದರಲ್ಲಿ ಸ್ವಲ್ಪ ಪೋಷಕಾಂಶಗಳು ಇರ್ತವೆ. ಜಾಸ್ತಿ ನೀರಾದಂಗೆಲ್ಲ ಕೆಳಗಡೆ ಬಸ್ ಹೋಗ್ತಾ ಹೋಗುತ್ತೆ. ಅದಕ್ಕೆ ಪಾಟೆಡ್ ಪ್ಲಾಂಟ್ಸಿಗೆಲ್ಲ ಒಂದ್ಸತಿ ತಿಂಗಳಿಗೊಮ್ಮೆ ಅದಕ್ಕೆ ಸ್ವಲ್ಪ ಗೊಬ್ಬರಗಳು ಹಾಕ್ತಾನೇ ಇರಬೇಕು. ಆಮೇಲೆ 6 ತಿಂಗಳಿಗೆ ಒಂದ್ಸತಿ ಇದನ್ನ ಮಾಡ್ತಾ ಇರಬೇಕು. 6 ತಿಂಗಳಿಗೋ ಇಲ್ಲ ರಿಪೋರ್ಟಿಂಗ್ ಮಾಡ್ತಾ ಇರಬೇಕು. ಸೊ ಇವಾಗ ನೀವು ಏನಾಗುತ್ತೆ, ಇವಾಗ ನೀವು ಎಷ್ಟು ವರ್ಷಕ್ಕೊಂದ್ಸರಿ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಾ ನಿಮ್ಮ ಮನೇಲಿರುವಂತಹ ಪ್ಲಾಂಟ್ಸ್ನ? ಈ ಸತಿನೂ 6 ತಿಂಗಳು ಕೂಡ ಆಗಿಲ್ಲ. ವಾಟರ್ ಬೋರ್ಡ್ದಲ್ಲಿ ಇಲ್ಲಿ ಆವಾಗಲೂ ಕುಡಿ ಹೊಡಿತಾ ಇರುತ್ತಲ್ಲ, ಅದನ್ನ ತಿನ್ ಮಾಡ್ತಾ ಇರ್ತೀನಿ. ತುಂಬಾ ಇದಾಗ್ತಾ ಇದೆ. ಈ ಮೊದಲು ಎಷ್ಟು ತಂದಾಗ ಎಷ್ಟು ಸಮೃದ್ಧವಾಗಿತ್ತು. ಹೌದು, ಸ್ವಲ್ಪ ಈಗ ವೀಕ್ ಆಗಿದೆ ಆಕ್ಚುಲಿ. ಅದಕ್ಕೆ ನಾನೇನ್ ಮಾಡಿದ್ದೆ ಅಂದ್ರೆ ಆರೈಕೆ ಕಮ್ಮಿ ಆಗಿದೆ ಈಗ. ಆರೈಕೆ ಅಂದ್ರೆ ನಾನು ವಾಟರಿಂಗ್ ಎಲ್ಲ ಮಾಡ್ತೀನಲ್ಲ, ಅದಕ್ಕೆ ಗೊಬ್ಬರ ಎಲ್ಲ ಹಾಕಿಲ್ಲಲ್ಲ ಸ್ವಲ್ಪ. ಸರಿ ಆಯಿತು. ಅದಕ್ಕೆ ನಾನು ಇದಕ್ಕೆ ಏನಂತ ಅನ್ಕೊತಿದ್ದೆ ಗೊತ್ತಾ, ಅದು ನನ್ನ ಗೊತ್ತಿಲ್ಲ ತಪ್ಪೋ ಸರಿನೋ, ಈ ಥರ ಯಾವಾಗ ಡೆಲ್ ಆಗುತ್ತೋ ಅವಾಗ ತಂದು ಸನ್ಲೈಟಿಗೆ ಇಡ್ತಿದ್ದೆ, ಸ್ವಲ್ಪ ಅಂದರೆ ಡಿಮ್ ಲೈಟಿಗೆ ಇಡ್ತಾ ಇದ್ದೆ. ಅದು ಒಳ್ಳೇದಾ? ಅಲ್ಲ, ಅದಕ್ಕೆ ಆಹಾರ ಉತ್ಪಾದನೆಗಾಗಿ ಬೆಳಕು ಬೇಕೇ ಬೇಕು. ಬಿಕಾಸ್ ಯಾವಾಗಲೂ ಒಳಗೆ ಇಡ್ತೀನಿ ಅಲ್ವಾ ಆಲ್ಮೋಸ್ಟ್. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಡಿಮ್ ಲೈಟಿಗೆ ಇಡ್ತೀನಿ. ಸ್ವಲ್ಪ ಜಾಸ್ತಿ ಬಿಸಿಲು ಬಂದಾಗ ಈ ಥರ ಜಾಸ್ತಿ ಬಿಸಿಲಿಗೆ ಇಡಬಾರ್ದು. ಅಲ್ಲ ಯಾವುದೇ ಇಂಡೋರ್ ಪ್ಲಾಂಟ್ಸ್ ಆಗಲಿ ಸ್ವಲ್ಪ ಬೆಳಕು ಮತ್ತು ಕತ್ಲು, ಸ್ವಲ್ಪ ಇದು ಕತ್ಲು ಅಂದರೆ ತುಂಬ ಆ ಥರ ಅಲ್ಲ, ಕಮ್ಮಿ ಬೆಳಕಿರುವಂಥ ಜಾಗದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತಾ ಇದ್ರೆ ಗಿಡಗಳು ಏನಾಗ್ತವೆ, ಚೆನ್ನಾಗಿ ಇದಾಗ್ತವೆ. ಈಗ ನಾವೆಲ್ಲ ಗಿಡ ಹಾಕಿದ್ದೀವಿ. ಇದೇನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಎಕ್ಸ್ಟ್ರಾ ಸ್ವಲ್ಪ ಮಣ್ಣು ಹಾಕ್ಬೇಕಾ? ಮಣ್ಣು ಪೋಷಕಾಂಶದ ಭಂಡಾರ. ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳು ಇಟ್ಕೊಂಡಿರ್ತೀವಿ. ಆ್ಯಕ್ಚುಲಿ ಈ ಥರ ನಿಮಗೆಲ್ಲ ಮಣ್ಣನ್ನೆಲ್ಲ ಸೆಡ್ಲ ಮಾಡ್ಕೋಬೇಕು ಅಂತ ಅಂದರೆ ಇದಕ್ಕೆಲ್ಲ ನಿಮಗೆ ಒಂದು ಟೂಲ್ಸ್ಗಳನ್ನ ಇಟ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನನ್ನ ಹತ್ರ ಆ್ಯಕ್ಚುಲಿ ಇತ್ತು, ಬಟ್ ಮೊನ್ನೆ ರೀಸೆಂಟಾಗಿ ನಮ್ಮ ಮತ್ತೆ ಬಂದಾಗ ಅವ್ರ ಮನೆ ಹತ್ರ ಎಲ್ಲ ತುಂಬ ಪ್ಲಾಂಟ್ಸ್ಗಳನ್ನ ಹಾಕ್ಕೊಂಡಿರೋ ಕಾರಣ ನನಗೆ ಬೇಕು, ನಾನು ತೊಗೊಂಡೋಗ್ತೀನಿ, ಟೂಲ್ಸ್ಗಳು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ದಟ್ ನಾನು ಕೊಟ್ಕಳಿಸಿದೆ, ಬಟ್ ನಾನು ಮತ್ತೆ ತೊಗೊಳಕ್ಕಾಗಲೇ ಇಲ್ಲ. ಸೊ ಹಾಗಾಗಿ ನನ್ನ ಹತ್ರ ಏನು ಅವೈಲೇಬಲ್ ಇದೆಯೋ ಅದರಲ್ಲೇ ಸ್ವಲ್ಪ ಮಣ್ಣೆಲ್ಲ ಡಿಗ್ ಮಾಡಿ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿಮಗೆ ಬೇಕಂತ ಅಂದರೆ ನೀವು ಟೂಲ್ಸ್ನ ಪರ್ಚೇಸ್ ಮಾಡ್ಕೋಬಹುದು. ಇದು ಯಾವ ಪ್ಲಾಂಟ್? ಹೌದು, ಇವೆಲ್ಲ ಸಕ್ಕಲೆಂಟ್ಸ್ ಅಂತ ಹೇಳ್ತೀವಿ. ಸಕ್ಕಲೆಂಟ್ಸ್ ಬಟ್ ತುಂಬಾ ಡೆಲಿಕೇಟ್. ಆರ್ನಮೆಂಟಲ್ ಪ್ಲಾಂಟ್. ಹೌದು, ಡೆಲಿಕೇಟ್ ಆಗಿರುತ್ತೆ. ಆಮೇಲೆ ಇದಕ್ಕೆಲ್ಲ ತೇವಾಂಶ ಜಾಸ್ತಿ ಆಗಬಾರ್ದು.
ತೇವಾಂಶ ಜಾಸ್ತಿ ಆದರೆ ಗಿಡ ಇದಾಗಲ್ಲ, ಹಾಳಾಗತ್ತೆ, ಕೊಳ್ತೋಗುತ್ತೆ. ಸರಿ ಹೌದಲ್ವಾ? ನೋಡು ಏನಾಗುತ್ತೆ ಗೊತ್ತಾ, ಎಲೆ ದಪ್ಪ ಇರುತ್ತೆ. ಎಲೆ ದಪ್ಪ ಇರೋದಕ್ಕೆ ಈ ಥರ ಎಲ್ಲ ಎಲೆ ದಪ್ಪ ಇದ್ದಾಗ ಪ್ರಕೃತಿದತ್ತವಾಗಿ ಏನಾಗಿರುತ್ತೆ, ಪ್ರಕೃತಿದತ್ತವಾಗಿ ಅವು ಸಾಧಾರಣವಾಗಿ ನೀರು ಕಮ್ಮಿ ಆಶ್ರಯ, ನೀರು ಕಮ್ಮಿ ತಗೊಳುತ್ತೀವಲ್ಲ, ದಪ್ಪ ಎಲೆ ಇರೋ ದಪ್ಪ ಎಲೆ ಓಕೆ ಓಕೆ. ಈ ಎಲ್ಲ ಪ್ಲಾಂಟಿಗೂ ಒಂದೇ ಥರ ಗೊಬ್ಬರಗಳನ್ನೇ ಹಾಕ್ಬೋದಾ? ಇಲ್ಲ, ಗೊಬ್ಬರಗಳೆಲ್ಲ ಒಂದೇ, ಪ್ರಮಾಣ ಬೇರೆ ಬೇರೆ ಇರ್ತಾವೆ. ಹಾಂ. ಅಲ್ಲ, ಆ್ಯಕ್ಚುಲಿ ಇದು ಗುಡ್ ಕ್ವಶನ್ ಅಲ್ವಾ? ಎಲ್ಲ ಥರ ಪ್ಲಾಂಟಿಗೂ ಒಂದೇ ಥರ ಗೊಬ್ಬರ ಹಾಕೋದು ಅಂತ ಗುಡ್ ಕ್ವಶನ್. ಹಾಂ, ಅದಕ್ಕೆ ಒಂದು ಗಿಡಕ್ಕೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಒಂದು ಗಿಡಕ್ಕೆ ಕಮ್ಮಿ ಬೇಕಾಗುತ್ತೆ. ಬಟ್ ಇವೆಲ್ಲ ಪಾಟೆಡ್ ಗಿಡಗಳಾಗಿರೋದ್ರಿಂದ ಸ್ವಲ್ಪ ಪ್ರಮಾಣ ಹಾಕಿದರೆ ಸಾಕು, ಒಂದು ನಿಗದಿತ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಸಾಕು. ಏನು ಮಾಡ್ತಾ ಇದ್ದಾರೆ ಅಂಕಲ್? ಹಾಂ, ಗಿಡಗಳಿಗೆ ಏನು ಮಾಡ್ತಾ ಇದ್ದಾರೆ? ನೀನು ಹೋಗಿ ಏನು ಮಾಡಬೇಕು ಹೋಗಿ ನಿನ್ನ ಗಿಡಗಳಿಗೂ ಮೆಡಿಸನ್ ಹಾಕಬೇಕು, ಓಕೆನಾ? ಹಾಕ್ತೀಯಾ? ಅಚ್ಚುಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕು ಅಚ್ಚು ಅಂತ ಬಿಟ್ಟರೆ ಅವನು ಸ್ಪ್ರೇ ಬಾಟಲ್ನ ತೊಗೊಂಡು ಅದರಲ್ಲಿ ಸ್ಪ್ರೇ ಮಾಡ್ತಾ ಕೂತಿದ್ದಾನೆ. ಹೇಗೋ ಒಟ್ಟಿನಲ್ಲಿ ನೀರು ಹಾಕೋದಷ್ಟೇ ಅಲ್ವಾ, ಸೊ ಹಾಗಾಗಿ ಹಾಕೊಳ್ಳಿ ಪರವಾಗಿಲ್ಲ ಅಂತ ಕೂತ್ಕೊಂಡ್ವಿ. ಇಲ್ಲಿ ತುಳಸಿ ಈಗ ಏನು ನೋಡ್ತಾ ಇದ್ದೀರಲ್ವಾ, ಸೊ ಇದು ಬಂದು ಆಫ್ಟರ್ 15 ಡೇಸ್ ನಾವೇನು ಫರ್ಟಿಲೈಸರ್ಸ್ ಹಾಕಿದ್ವಿ ಅಲ್ವಾ, ಸೊ ಅದಾದ 15 ದಿನ ಆದಮೇಲೆ ನಾನು ಇದನ್ನು ವಿಡಿಯೋ ಮಾಡ್ಕೋತಾ ಇರೋದು. ಸೊ ನಾನು ಕೂಡ ಶಿವಮೊಗ್ಗ ಹೋಗಿದ್ದೆ, ಸೊ ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಗಿಡಗಳನ್ನ ಮತ್ತೆ ವಾಟ್ರಿಂಗ್ ಮಾಡುವಾಗ ನೋಡಿದಾಗ ಹೊಸ ಚಿಗುರೆಲ್ಲ ಬರ್ತಾಯಿತ್ತು. ಅದಾದಮೇಲೆ ನಾನು ಹೇಳಿದ್ನಲ್ವಾ ಏನು ಬ್ರೌನ್ ಸ್ಪಾಟ್ಸ್ ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು, ಅದು ಕೂಡ ಕೆಲವೊಂದೊಂದು ಒಣಗಿ ಉದ್ರೋಗಿದೆ, ಇನ್ನು ಕೆಲವೊಂದೊಂದು ಆ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಗಿಡ ಕೂಡ ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಒಂದು ಮಾತ್ರ ಆಲ್ರೆಡಿ ಮೊದಲೇ ಸ್ವಲ್ಪ ಸೈಜ್ ಸ್ವಲ್ಪ ಚಿಕ್ಕದಾಗಿತ್ತು, ಸೊ ಹಾಗಾಗಿ ಅದು ಕೂಡ ಇವಾಗ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದ್ರ ಜೊತೆಗೆ ಏನು ಜೇಡ್ ಪ್ಲ್ಯಾಂಟ್ ಅಂತ ಹೇಳಿದ್ವಲ್ಲ, ಸೊ ಇದು ಕೂಡ ಅಷ್ಟು ತುಂಬ ಚೆನ್ನಾಗಿ ಬರ್ತಾ ಇದೆ. ಫ್ರೆಶ್ ಅನಿಸುತ್ತೆ ಇವಾಗ ನೋಡಲಿಕ್ಕೆ. ಮನೇಲಿರುವಂಥ ಗಿಡಗಳಿಗೂ ಈ ಥರ ಸಮಸ್ಯೆ ಏನಾದರೂ ಇದ್ದರೆ, ಅದು ಔಟ್ಡೋರ್ ಆಗಿರ್ಬೋದು ಅಥವಾ ಇಂಡೋರ್ ಪ್ಲಾಂಟ್ ಆಗಿರ್ಬೋದು, ಯಾವುದೇ ಥರ ಪ್ಲಾಂಟ್ಸ್ಗಳಿಗೆ ಈ ಥರ ಏನಾದರೂ ಸಮಸ್ಯೆ ಇದ್ದರೆ ನೀವು ಮಲ್ಟಿಪ್ಲೆಕ್ಸ್ ಅರ್ಬನ್ ಗ್ರೀನ್ ಇಂಡಿಯಾರವರ ಅಗ್ರಿ ವರ್ಲ್ಡ್ ನರ್ಸರಿ ನೆಲಮಂಗಲದಲ್ಲಿದೆ. ಸೊ ಅಲ್ಲೋಗಿ ನೀವು ಒಂದ್ಸರಿ ವಿಸಿಟ್ ಮಾಡಬಹುದು. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಬಹುದು.